ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಬಳ್ಳಾರಿ ತಾಲೂಕಿನ ಅರಗಿಂದೋಣಿ ಗ್ರಾಮದಲ್ಲಿ ಇವತ್ತು ನರೇಗಾ ಕೂಲಿ ಕಾರ್ಮಿಕರ ಮಧ್ಯೆ ಪ್ರಚಾರ ಮಾಡಿದ್ವಿ. ನಾಳೆ ದಿನ ಬಳ್ಳಾರಿಯಲ್ಲಿ ಜಿಲ್ಲಾ ಪಂಚಾಯತಿ ಮುಂದೆ ಬೃಹತ್ ಪ್ರತಿಭಟನೆ ಮಾಡ್ತಾ ಇದೀವಿ. ಯಾಕೆಂದ್ರೆ ಇವತ್ತು ಕಳೆದ 2 ತಿಂಗಳಿಂದ ಉದ್ಯೋಗ ಖಾತ್ರಿ ಕೂಲಿ ಕಾರ್ಮಿಕರು ಕೆಲಸ ಮಾಡಿದ್ದಾರೆ. 4 ವಾರ 5 ವಾರ ಕೆಲಸ ಮಾಡಿದ್ರು ಸರ್ಕಾರ ಅಮೌಂಟ್ ಹಾಕಿಲ್ಲ. ಇದರಿಂದ ರೈತರಿಗೆ ಸಾಕಷ್ಟು ನಷ್ಟ ಆಗ್ತಾ ಇದೆ. ನಮ್ಮ ಕೂಲಿ ಕಾರ್ಮಿಕರು ಈ ಉದ್ಯೋಗ ಖಾತ್ರಿ ಮೇಲೆ ಡಿಪೆಂಡ್ ಆಗಿದ್ದಾರೆ. ಇವತ್ತು ಮನೆ ಖರ್ಚಿಗಾಗ್ಲಿ, ಇವತ್ತು ಸಾಲ ಮಾಡಿದರೆ ಸಾಲ ತೀರ್ಸ್ಬೇಕಂತ ಹೇಳಿ ಯೋಚನೆ ಮಾಡ್ತಿದ್ದಾರೆ. ಇಂಥ ಸಂದರ್ಭದಲ್ಲಿ ಕೂಲಿ ಅಮೌಂಟ್ ಆಗ್ತಾ ಇರೋದಕ್ಕೋಸ್ಕರ ರೈತರು ಸಾಕಷ್ಟು ಸಂಕಷ್ಟದಲ್ಲಿದ್ದಾರೆ. ನಮ್ಮ ರೈತ ಸಂಘಟನೆ AIKKMS ಇಂದ ನಾಳೆ ದಿನನೇ ಕೂಡಲೇ ಅಮೌಂಟ್ ಹಾಕ್ಬೇಕಂತ ಹೇಳಿ ನಾವು ರೈತ ಸಂಘಟನೆಯಿಂದ ಸರ್ಕಾರಕ್ಕೆ ಆಗ್ರಹಿಸ್ತಾ ಇದೀವಿ. ಅದೇ ರೀತಿ ಇವತ್ತೇನಾದ್ರು ಅಮೌಂಟ್ ಹಾಕಿಲ್ಲ ಅಂದ್ರೆ ನಾಳೆ ದಿನ ಪ್ರತಿಭಟನೆಯಲ್ಲಿ ಸರ್ಕಾರ ಕೂಡಲೇ ಸ್ಪಂದಿಸಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ನಮ್ಮ AIKKMS ಸಂಘಟನೆಯಿಂದ ದೊಡ್ಡ ಮಟ್ಟದಲ್ಲಿ ಉಗ್ರ ಹೋರಾಟಕ್ಕೆ. ಸ್ನೇಹಿತರೆ, AIKKMS ರೈತ ಸಂಘಟನೆಯಿಂದ 28ನೇ ತಾರೀಕು ಬುಧವಾರ ದಿನ ಬಳ್ಳಾರಿಯಲ್ಲಿ ಜಿಲ್ಲಾ ಪಂಚಾಯತ್ ಮುಂದ್ಗಡೆ ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ಈ ಪ್ರತಿಭಟನೆ ನಡೀತಾ ಇರೋ ಉದ್ದೇಶ, ನರೇಗಾ ಯೋಜನೆಯಲ್ಲಿ ಕೂಲಿ ಕಾರ್ಮಿಕರು ಮಾಡಿರ್ತಕ್ಕಂಥ ಕೆಲಸಕ್ಕೆ ಇದುವರೆಗಾಯ್ತು ಕೂಡ ಸರ್ಕಾರ ಕೂಲಿನ ಪಾವತಿ ಮಾಡಿಲ್ಲ. ಸತತ ಸ್ನೇಹಿತರೆ 6-7 ವಾರ ಮುಗಿದಿದೆ ಕೆಲಸ ಮಾಡಿ, 2 ತಿಂಗಳು ಆಗ್ತಾ ಬಂತು. ಇದುವರೆಗಾಯ್ತು ಕೂಡ ಕೂಲಿ ಕೊಡದೇ ಇರತಕ್ಕಂಥದ್ದು ಇದು ರೈತರಿಗೆ ಸಾಕಷ್ಟು ತೊಂದರೆ ಉಂಟು ಮಾಡ್ತಕ್ಕಂಥ ಪರಿಸ್ಥಿತಿ ಆಗಿದೆ. ಒಬ್ಬ ಸಾಮಾನ್ಯ ರೈತ ತಾನು ಹೊಲಕ್ಕೆ ಬಂದಿರತಕ್ಕಂಥ ಕೂಲಿ ಕಾರ್ಮಿಕರಿಗೆ ಅವತ್ತು 1 ದಿನ ಅಥವಾ 2 ದಿನದಲ್ಲಿ ಕೂಲಿ ಪಾವತಿ ಮಾಡ್ತಾರೆ. ಅದೇ ಇಡೀ ವ್ಯವಸ್ಥೆ ಹೊಂದಿರತಕ್ಕಂಥ ಸರ್ಕಾರ 2 ತಿಂಗಳಾದರೂ ಕೂಲಿ ಕೊಡ್ತಾ ಇಲ್ಲ ಅಂತಂದ್ರೆ ಇದು ಬಹಳಷ್ಟು ರೈತರಿಗೆ ಅನ್ಯಾಯ ಆಗುತ್ತೆ, ಅವ್ರಿಗೆ ತೊಂದರೆ ಆಗುತ್ತೆ. ಯಾಕಂದ್ರೆ ನೋಡಿ, ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ಸತತ 3 ವರ್ಷಗಳಿಂದ ಮೆಣಸಿನಕಾಯಿ ಬೆಲೆ ಇಲ್ಲದೆ ಕಾರಣ ಸಾಕಷ್ಟು ನಷ್ಟ ಅನುಭವಿಸಿದ್ದಾರೆ. ಭತ್ತಕ್ಕೂ ಈ ಸಾರಿ ತುಂಬಾ ರೇಟ್ ಬಿದ್ದೋಗ್ಬಿಡ್ತು. ಇದರಿಂದಾಗಿ ಅವ್ರು ಸಾಲದಲ್ಲಿದ್ದಾರೆ, ಯಾವುದೇ ರೀತಿಯ ದುಡ್ಡಿನ ಎತ್ತಿಟ್ಕೊಂಡಿಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಕೂಲಿ ಕಾರ್ಮಿಕರು ತಮಗೆ ಇವತ್ತು ಬೇರೆ ಕಡೆ ಗುಳೆ ಹೋಗ್ಲಾರ್ದ ನರೇಗಾ ಯೋಜನೆ ಅವ್ರಿಗೆ ಅನುಕೂಲ ಆಗಿರೋದ್ರಿಂದ ಇಲ್ಲೇ ದುಡ್ದು ಜೀವನ ಮಾಡೋಣಪ್ಪ ಅಂತೇಳಿ ಯೋಚನೆ ಮಾಡ್ತಾ ಇದ್ರು. ಈಗ ನರೇಗಾದಲ್ಲಿ ಕೆಲಸ ಮಾಡಿ 2 ತಿಂಗಳಾದರೂ ಕೂಡ ಕೂಲಿ ಬಂದಿಲ್ಲ ಅಂತಂದ್ರೆ ಅದರ ಜೀವನ ಇವತ್ತು ದುಡಿದ್ರೆ ಇವತ್ತು ಊಟ ಅಂಥವ್ರು ಇವತ್ತು ನಮ್ಮ ಜಿಲ್ಲೆಯಲ್ಲಿದ್ದಾರೆ. ಇಂಥವ್ರಿಗೆ 2 ತಿಂಗಳಿಂದ ಕೂಲಿ ಕೊಟ್ಟಿಲ್ಲ ಅಂತಂದ್ರೆ ಬಹಳ ಸಮಸ್ಯೆ ಆಗುತ್ತೆ. ಹಾಗಾಗಿ ಸರ್ಕಾರ ಈ ಕೂಡಲೇ ತಾನು ಇಟ್ಕೊಂಡಿರ್ತಕ್ಕಂಥ ಕೂಲಿನ ಬಿಡುಗಡೆ ಮಾಡ್ಬೇಕನ್ನೋ ಬೇಡಿಕೆ ಇಟ್ಕೊಂಡು ಬುಧವಾರ ದಿನ ದೊಡ್ಡದಾಗಿರ್ತಕ್ಕಂಥ ಪ್ರತಿಭಟನೆನ ಹಮ್ಮಿಕೊಂಡಿದ್ದೀವಿ. ಈ ಪ್ರತಿಭಟನೆ ಕೋಟೆಯಿಂದ ಪ್ರಾರಂಭ ಆಗಿ ಬಳ್ಳಾರಿಯಲ್ಲಿ ಸ್ನೇಹಿತರೆ ಜಿಲ್ಲಾ ಪಂಚಾಯತಿಗಳು ಅಲ್ಲಿವರೆಗೂ ಕೂಡ ಮೆರವಣಿಗೆ ಹೋಗಿ ದೊಡ್ಡ ಮಟ್ಟದ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ಈ ಪ್ರತಿಭಟನೆಯಲ್ಲಿ ಬಳ್ಳಾರಿ ಜಿಲ್ಲೆಯ 5 ತಾಲೂಕಿನ ಕೂಲಿ ಕಾರ್ಮಿಕರು, ಬಳ್ಳಾರಿ, ಕುರುಗೋಡು, ಸಿರುಗುಪ್ಪ, ಕಂಪ್ಲಿ, ಸಂಡೂರು ಎಲ್ಲ ತಾಲೂಕಿನ ಕೂಲಿ ಕಾರ್ಮಿಕರು ದೊಡ್ಡ ಸಂಖ್ಯೆಯಲ್ಲಿ ಬಳ್ಳಾರಿಗೆ ಬರಬೇಕು ಬೆಳಗ್ಗೆ 10 ಗಂಟೆಗೆ ಅಂತೇಳಿ ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀವಿ. ಸ್ನೇಹಿತರೆ, ಒಂದು ನೆನ್ಪಿಟ್ಕೊಳ್ಳಿ, ಸರ್ಕಾರ ನಮ್ಮ ಮಾತಿಗೆ ಕಿವಿ ಕೊಡದಿದ್ದಾಗ ಪ್ರತಿಭಟನೆ ಮಾಡಿ ನಮ್ಮ ಹಕ್ಕನ್ನ ಪಡ್ಕೊಳ್ಬೇಕಾಗಿದೆ. ಹಾಗಾಗಿ ಈ ಅಂಶನ ಗಮನ ಇಟ್ಕೊಂಡು ಈ ವಿಡಿಯೋ ಯಾರು ನೋಡ್ತಾ ಇದ್ರು ನಿಮ್ಮ ಎಲ್ಲ ಸ್ನೇಹಿತರಿಗೆ ಮೇಟಿಗಳ ಗ್ರೂಪ್ಗಳಿಗೆ ಹಾಕೊಂಡ್ಬಿಟ್ಟು ಎಲ್ಲರನ್ನು ಕರ್ಕೊಂಡ್ಬರೋ ಥರ ನೀವು ಜವಾಬ್ದಾರಿ ತಗೊಳ್ಬೇಕಂತ ನಿಮ್ಮಲ್ಲಿ ಕೇಳ್ತಾ ಇದ್ದೀವಿ. ಸ್ನೇಹಿತರೆ, ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ.